ಒಂದು ಕರಾಟೆ ಕ್ಷೇತ್ರದಲ್ಲಿ ಸಲ್ಲಿಸಿರ್ತಕ್ಕಂಥ ಒಂದು ಸಾಧನೆಯನ್ನು ಪರಿಗಣಿಸಿ ಈ ದಿನ ಇಲ್ಲಿ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ನಂತರ ಶ್ರೀ ಶಂಕರ ನಾರಾಯಣ ಚನ್ನಪಲ್ಲಿ ಗ್ರಾಮದವರು, ಪ್ರಗತಿಪರ ರೈತರು. ಇವರು ಶಂಕರ ನಾರಾಯಣ ಅವರು ಎಲ್ಲಿಗೆ ಬರಬೇಕು ನೋಡಿ. ಇವರು ಶಂಕರ ನಾರಾಯಣ ಅವರು ಇರೋದು ಒಂದೇ ಎಕರೆ, ಅದರಲ್ಲಿ ಅವರು ಬೋರ್ವೆಲ್ ಹಾಕಿ ಅಲ್ಲಿ ಒಂದು ಕೃಷಿ ಹೊಂಡವನ್ನು ಮಾಡಿಕೊಂಡು ಸುಮಾರು 17 ಎಕರೆ ಗೋವಂತಿಗಳ ಚಿನ್ನದ ಪದಕ ಕೂಡ ಶ್ರೀ ಮಂಜುನಾಥ್ ಎಸ್ ಗೃಹಲಕ್ಷ್ಮಿ ಬನ್ನಿ ಮಂಜುನಾಥ್ ಅವರು. ಇವರು ಗೃಹರಕ್ಷಕ ದಳದಲ್ಲಿ ಸುಮಾರು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ರಾಜ್ಯ ಮಟ್ಟದ ವಿಪತ್ತು ನಿರ್ವಹಣೆಯಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯದಲ್ಲಿ ಚುನಾವಣಾ ಕರ್ತವ್ಯಗಳನ್ನು ನಿರ್ವಹಿಸಿರ್ತಕ್ಕಂಥ ವಿದೇಶ ಮತ್ತೆ ಗೃಹರಕ್ಷಕ ದಳದಲ್ಲಿ 35 ವರ್ಷಗಳ ಸೇವೆ ಸಲ್ಲಿಸಿ ಉತ್ತಮ ಕ್ರೀಡಾಪಟು ಆಗಿರ್ತಕ್ಕಂಥ ಮಂಜುನಾಥ್ ಎಸ್ ಅವರು. ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಸುರಕ್ಷಿತವಾಗಿ 18 ವರ್ಷದ ಕೆಳಗಿನ ಮಕ್ಕಳಿಗೆ ಯಾರು ಕೂಡ ದಯವಿಟ್ಟು ವಾಹನ ಕೊಡುತ್ತೇವೆ ಅಂತಕ್ಕಂಥ ಮಾತನ್ನ ಎಚ್ಚರಿಕೆಯಿಂದ ಎಲ್ಲರಿಗೂ ಸಮಸ್ತ ಜೊತೆಗೆ ಪ್ರದರ್ಶನ ಮಾಡತಕ್ಕಂಥ ಪೊಲೀಸ್ ಇಲಾಖೆ ಮತ್ತು ಅಗ್ನಿವೀರರು ಯಶಸ್ವಿಯಾಗಿ ಪ್ರದರ್ಶನ ಮಾಡಿದವರಿಗೆ ತುಂಬುವುದರಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಮುಂದಿನ ಭಾಗವಾಗಿ ನಿವಿಷಾ SP ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನೋ ಹಾಗೆ ವರ್ಲ್ಡ್ ಆಫ್ ಗಿನ್ನೆಸ್ ರೆಕಾರ್ಡ್ ಬುಕ್ ಅಲ್ಲಿ ಈ ಮಗುವಿನ ಹೆಸರು ಉಲ್ಲೇಖಿತವಾಗಿದೆ. ಸೊ ಕರಾಟೆಯಲ್ಲಿ ಸ್ಟಿಕ್ ಕಥಾ ಅನ್ನುವಂತಹ ಒಂದು ಭಂಗಿಯನ್ನು ಪ್ರದರ್ಶಿಸಿದ್ದಾಳೆ ಈ ಮಗು. ಒಕಿನೋವಾ ಕರಾಟೆ ಇನ್ಸ್ಟಿಟ್ಯೂಟ್ ತರಬೇತುದಾರರು ಮಾಸ್ಟರ್ ಐ ಉಳಗನಾಥನ್. ಆಲ್ ದ ಬೆಸ್ಟ್ ಡಿಯರ್. ಯಾರಾದ್ರೂ ಸಾಧನೆಯನ್ನು ನಿರಂತರವಾಗಿ ಮಾಡ್ತಾರೋ ಅವರು ಮಾತ್ರ ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಮಗು ಬಹುಶಃ ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ತಾ ಮುಂದಿನ ಅಂಗವಾಗಿ ಸರ್ಕಾರ ಕುಮಾರಿ ನಿವಿಷಾ ಇವರು ಯೂನಿವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಇನ್ ಕರಾಟೆ ಯುವಕಲ ಅವಾರ್ಡ್ ಇದರಲ್ಲಿ ಪಾತ್ರರಾಗಿರ್ತಾರೆ. ಸೊ ಇವರಿಗೆ ಈ ಸಣ್ಣ ಮಗು ಒಂದು ಕರಾಟೆ ಕ್ಷೇತ್ರದಲ್ಲಿ ಸಲ್ಲಿಸಿರ್ತಕ್ಕಂಥ ಒಂದು ಸಾಧನೆಯನ್ನು ಪರಿಗಣಿಸಿ ಈ ದಿನ ಇಲ್ಲಿ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ನಂತರ ಶ್ರೀ ಶಂಕರ ನಾರಾಯಣ ಚನ್ನಪಲ್ಲಿ ಗ್ರಾಮದವರು, ಪ್ರಗತಿಪರ ರೈತರು. ಇವರು ಶಂಕರ ನಾರಾಯಣ ಅವರು ಎಲ್ಲಿಗೆ ಬರಬೇಕು ನೋಡಿ. ಇವರು ಶಂಕರ ನಾರಾಯಣ ಅವರು ಇರೋದು ಒಂದೇ ಎಕರೆ, ಅದರಲ್ಲಿ ಅವರು ಬೋರ್ವೆಲ್ ಹಾಕಿ ಅಲ್ಲಿ ಒಂದು ಕೃಷಿ ಹೊಂಡವನ್ನು ಮಾಡಿಕೊಂಡು ಸುಮಾರು 17 ಎಕರೆ, ಒಂದೇ ಎಕರೆ ಇರೋದೇ ಅವ್ರ ಸ್ವಂತ ಇರೋದು ಒಂದೇ ಎಕರೆ, ಆದರೆ ಅವರು 17 ಎಕರೆಗೆ ನೀರನ್ನು ಹಾಯಿಸಿ ಆ 1 ಎಕರೆ ಬೋರ್ ಹಾಕಿ ಅಲ್ಲಿಂದ ನೀರನ್ನು ಹಾಯಿಸಿ ಇವತ್ತು 17 ಎಕರೆ ತರಕಾರಿಯನ್ನು ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇಂಥ ರೈತರನ್ನು ನಾವು ಅಭಿನಂದಿಸಬೇಕು ಅಂತೇಳಿ ತೀರ್ಮಾನಿಸಿ ಇವತ್ತು ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಂತರ ಶ್ರೀ ಮಂಜುನಾಥ್ ಎಸ್ ಪ್ಲಟೂನ್ ಕಮಾಂಡರ್ ಬೇತ್ಮಂಗಲ ಘಟಕ ಗೃಹರಕ್ಷಕ ದಳ, ಮತ್ತೆ ಇವರು ರಾಷ್ಟ್ರ ಕ್ರೀಡಾಪಟ ಕೂಡ ಹೌದು. ಮತ್ತೆ ಇವರಿಗೆ 2022ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಕೂಡ ಶ್ರೀ ಮಂಜುನಾಥ್ ಎಸ್ ಗೃಹಲಕ್ಷ್ಮಿ ಬನ್ನಿ ಮಂಜುನಾಥ್ ಅವರು.
ಇವರು ಗೃಹ ರಕ್ಷಕ ದಳದಲ್ಲಿ ಸುಮಾರು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ರಾಜ್ಯ ಮಟ್ಟದ ವಿಪತ್ತು ನಿರ್ವಹಣೆಯಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯದಲ್ಲಿ ಚುನಾವಣಾ ಕರ್ತವ್ಯಗಳನ್ನು ನಿರ್ವಹಿಸಿ 2022ರಲ್ಲಿ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಕೂಡ ಪಡೆದಿರ್ತಾರೆ. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುವಾಗಿ ಹೊರಹೊಮ್ಮಿದ್ದು ಇವರ ಒಟ್ಟಾರೆ ಸೇವೆಯನ್ನು ಪರಿಗಣಿಸಿ ಈ ದಿನ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಇವರಿಗೆ ಗೌರವಪೂರ್ವಕ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಒಬ್ಬರು ಪ್ರಗತಿಪರ ರೈತರು ಶಂಕರನಾರಾಯಣ, ಮತ್ತೆ ಕರಾಟೆಯಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವಿನೀಶ್, ಮತ್ತೆ ಗೃಹರಕ್ಷಕ ದಳದಲ್ಲಿ 35 ವರ್ಷಗಳ ಸೇವೆ ಸಲ್ಲಿಸಿ ಉತ್ತಮ ಕ್ರೀಡಾಪಟು ಆಗಿರ್ತಕ್ಕಂಥ ಮಂಜುನಾಥ್ ಎಸ್ ಅವರು. ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರ್ತಕ್ಕಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಇವರ ಮುಂದಿನ ಜೀವನ ಉಜ್ವಲವಾಗಿರಲಿ ಅಂತೇಳಿ ಈ ವೇದಿಕೆ ಮತ್ತೆ ವೇದಿಕೆ ಗಣ್ಯರು ಅವರನ್ನ ಹಾರೈಸ್ತಾ ಇದ್ದಾರೆ.